ಇನ್ನು ರಾಜ್ಯದಲ್ಲಿ ಸಮಾಜಕ್ಕೆ ಸಮಾಜವೇ ಹೊಡೆದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದರೆ ಇನ್ನು ರಾಜಕೀಯ ಪಕ್ಷಗಳು ಮಾತ್ರ ತುಂಬ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇವೆ. ಅತ್ತ ನಮಗೆ ಏನಾಗುತ್ತೆ, ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನುವಂಥ ಲೆಕ್ಕಾಚಾರವನ್ನು ಈಗ ರಾಜಕೀಯ ಪಕ್ಷಗಳು ಮಾಡ್ತಾ ಇವೆ. ಮೂರೂ ಪಕ್ಷಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯ ಅಂತ ಲೆಕ್ಕಾಚಾರ. ಅತ್ತ ಕಾಂಗ್ರೆಸ್ ಈಗಾಗಲೇ ಈ ಚೆಂಡನ್ನು ಕೇಂದ್ರದತ್ತ ಎಸೆಯೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ BJP ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದೆ. ಇನ್ನು JDS ಹಳೆ ಮೈಸೂರು ಭಾಗದಲ್ಲಿ ಇದರಿಂದ ಮತ್ತೆ ಇನ್ನಷ್ಟು ಉತ್ತುಂಗ ಸಿಗತ್ತಾ ಅನ್ನುವಂಥ ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ಹಾಗಾದರೆ ಈ ಮೂರೂ ಪಕ್ಷಗಳ ಕ್ಯಾಲ್ಕುಲೇಷನ್ ಏನು ನೋಡೋಣ ಬನ್ನಿ ಸ್ಟೋರಿ. ದೇಶನ ಹೊಡೆದವ್ರಿಗೆ ಜಾತಿ ಹೊಡೆಯೋದು ಬೇರೆನಾ? ಆದ್ರೆ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಬುಡವನ್ನು ಭದ್ರಗೊಳಿಸ್ತಕ್ಕಂತ ಷಡ್ಯಂತ್ರದಿಂದಿದೆ. ಮುಸ್ಲಿಮರನ್ನ ನಂಬರ್ 1 ಅಂತ ಮಾಡ್ಬಿಟ್ಟಿದ್ದೀರಾ. ಈಗ ತೆಗೆದಾಕಿ ಅಲ್ಪಸಂಖ್ಯಾತ ಸ್ಥಾನವನ್ನ. ಇಡೀ ಕಾಂಗ್ರೆಸ್ಗೆ ಮಂಗಳಾರತಿ ಆಗ್ತೈತಿ ನೋಡಿ. ಅಲ್ಪಾಯುಷಿ ಸರ್ಕಾರ ಇದು. ನೋಡಪ್ಪ, ಅವರು ಬಹಳ ದೊಡ್ಡವರು, ದೊಡ್ಡ ಮಾತೆಲ್ಲ ಹಾಡ್ತಾರೆ. ಅವರು ಅವ್ರ ಅನುಕೂಲಕ್ಕೆ ಹೆಂಗೆ ಬೇಕೋ ಅವ್ರು ಮಾತಾಡ್ತಾರೆ. ಒಂದೊಂದು ಪಕ್ಷದ್ದು ಒಂದೊಂದು ತಂತ್ರ, ಒಂದೇ ವಿಷಯಕ್ಕೆ ಹಲವಾರು ಲೆಕ್ಕಾಚಾರ. ಜಾತಿ ಗಣತಿ ವಿಚಾರದಲ್ಲಿ ಮೂರು ಪಕ್ಷಗಳು ಎಚ್ಚರಿಕೆಯ ಹೆಜ್ಜೆ ಇಡಲು ತೀರ್ಮಾನಿಸಿವೆ. ಕೈಯಲ್ಲಿರೋ ಹಗ್ಗವನ್ನ ಬಿಗಿಯಾಗಿಯೂ ಹಿಡಿದುಕೊಳ್ಳದೆ ಸಡಿಲವಾಗಿಯೂ ಬಿಡದೆ ನಯವಾಗಿ ಹಿಡ್ಕೊಳ್ಳೋ ಯತ್ನ ಮಾಡ್ತಿವೆ. ಜಾತಿ ಗಣತಿ ಅನ್ನೋ ಬಿಸಿ ತುಪ್ಪವನ್ನ ನುಂಗಿದ್ರೂ ಕಷ್ಟ, ಉಗಳಿದ್ರೂ ನಷ್ಟ ಅನ್ನೋ ಲೆಕ್ಕಾಚಾರದಲ್ಲಿದೆ ಕಾಂಗ್ರೆಸ್. ಕೈ ಪಕ್ಷದಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಚಿಂತನ ಮಂಥನ ನಡೀತಿದೆ. ಕೊಂಚ ಲಯ ತಪ್ಪಿದ್ರೂ ದೊಡ್ಡ ಮಟ್ಟದ ನಷ್ಟ ಎದುರಿಸಬೇಕಾದ ಸಾಧ್ಯತೆ ಇರೋದ್ರಿಂದ ಜಾಗ್ರತೆಯಿಂದ ಹೆಜ್ಜೆ ಇಡಲು ಮುಂದಾಗಿದೆ. ಜಾತಿ ಗಣತಿ ವರದಿಯನ್ನ ಸಂಪುಟದಲ್ಲಿ ಅಂಗೀಕರಿಸಿ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡೋದು. ಈ ಮೂಲಕ ಸಂವಿಧಾನದ ಶೆಡ್ಯೂಲ್ 9ರಲ್ಲಿ ಅಳವಡಿಸಿ ಯಾರೂ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡದಂತೆ ಕಾನೂನಾತ್ಮಕ ಭದ್ರತೆಯನ್ನ ಮೀಸಲಾತಿಗೆ ನೀಡೋಕೆ ಮನವಿ ಮಾಡೋದು. ತಮಿಳುನಾಡು ಕೂಡ ಇದೇ ಮಾದರಿಯ ಒಟ್ಟು 69% ಮೀಸಲಾತಿ ನೀಡಿ ಅದನ್ನ ಶೆಡ್ಯೂಲ್ 9ಕ್ಕೆ ಸೇರಿಸಿದೆ. ಹೀಗಾಗಿ ಈಗ ಜಾತಿ ಗಣತಿ ಚೆಂಡನ್ನ ಕೇಂದ್ರದ ಅಂಗಳಕ್ಕೆಸೆದು ಕಾಂಗ್ರೆಸ್ ಸವಾಲೆಸೆಯಲು ಪ್ರಯತ್ನಿಸ್ತಾ ಇದೆ. ಶೆಡ್ಯೂಲ್ 9ಕ್ಕೆ ಸೇರಿಸದಿದ್ರೆ BJP OBCಗಳ ವಿರೋಧಿ ಅಂತ ಬಿಂಬಿಸಲು ಪ್ಲಾನ್ ಮಾಡಿಕೊಂಡಿದೆ ಎನ್ನಲಾಗಿದೆ. ನಾಳೆ ನಮ್ಮಲ್ಲೂ ಕೂಡ 50% ದಾಟಿ ಆಗಬೇಕಾದ್ರೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದಲ್ಲಿ ಇದನ್ನು ಸೇರ್ಪಡೆ ಮಾಡಿ ಶೆಡ್ಯೂಲ್ 9ನಲ್ಲಿ ಅಂತ ಹೇಳಬೇಕಾಗುತ್ತೆ. ಆವಾಗ ನಾವು 50% ದಾಟಲಿಕ್ಕೆ ಸಾಧ್ಯ ಇದೆ. ಜಾತಿ ಗಣತಿ ವರದಿ ಬಗ್ಗೆ BJPಯದ್ದು ಎಚ್ಚರಿಕೆಯ ನಡೆ. ಮುಳ್ಳಿನ ಮೇಲೆ ಬಿದ್ದಿರೋ ಬಟ್ಟೆಯನ್ನ ಹರಿಯದಂತೆ ಎತ್ತುವಷ್ಟರ ಮಟ್ಟಿಗೆ BJP ಜಾಣ್ಮೆಯ ಹೆಜ್ಜೆ ಇಡ್ತಿದೆ. ಜಾತಿ ಗಣತಿ ವಿಚಾರದಲ್ಲಿ BJPಯ ಕೆಲವೊಂದು ನಾಯಕರು ವಿರೋಧ ಮಾಡ್ತಿದ್ರೂ ಕೂಡ ಪಕ್ಷವಾಗಿ ಸದ್ಯಕ್ಕೆ ಸೈಲೆಂಟ್ ಆಗಿದೆ. ಮುಂದಾಗೋ ಬೆಳವಣಿಗೆ ಕಾದು ನೋಡೋ ತಂತ್ರ ಅನುಸರಿಸುತ್ತಿದೆ. ಜನಾಕ್ರೋಶ ಯಾತ್ರೆ ಡೈವರ್ಟ್ ಮಾಡಲು ಕಾಂಗ್ರೆಸ್ ಜಾತಿ ಗಣತಿ ಅಸ್ತ್ರ ಪ್ರಯೋಗಿಸಿದೆ ಅನ್ನೋ ಯೋಚನೆಯನ್ನು ಕೇಸರಿ ನಾಯಕರು ಮಾಡಿದ್ದಾರೆ. ವರದಿ ಬಗ್ಗೆ ಸಮುದಾಯಗಳ ನಡೆ ನೋಡಿಕೊಂಡು ಮುಂದಿನ ತೀರ್ಮಾನಕ್ಕೆ ಬರಲು ತೀರ್ಮಾನಿಸಿದೆ. ಹೀಗಾಗಿಯೇ ಎಷ್ಟೇ ಪ್ರವೋಕ್ ಮಾಡಿದ್ರೂ ತಮ್ಮ ನಿಲುವಿನ ಬಗ್ಗೆ BJP ಮಾತಾಡ್ತಿಲ್ಲ. ಕಾಂಗ್ರೆಸ್ ಪಕ್ಷವೇ ಸದ್ಯ ಜಾತಿ ಸುಳಿಯಲ್ಲಿ ಸಿಲುಕೊಂಡಿದೆ. ಹೀಗಾಗಿ ಇದು ಕಾಂಗ್ರೆಸ್ಗೆ ಕಗ್ಗಂಟಾಗುತ್ತಾ ಹಿಡಿಗಂಟಾಗುತ್ತಾ ಅನ್ನೋ ಚರ್ಚೆ BJPಯಲ್ಲಿ ನಡೆದಿದೆ. ನೋಡಿ, ಈ ದೇಶನ ಹೊಡೆದವ್ರಿಗೆ ಜಾತಿ ಹೊಡೆಯೋದು ಬೇರೆನಾ? ವೀರಶೈವ ಲಿಂಗಾಯತ ಅಂತ ಹೋದ್ಸರಿ ಮಾಡಿ ಏನು ಮಕ್ಕಕ್ಕೆ ಮಂಗಳಾರತಿ ಆಯಿತು. ಈ ಸರಿ ಇದು ಬಿಟ್ಟಿದ್ದಾರೆ. ಇದು ಮಕ್ಕಕ್ಕೆ ಮಂಗಳಾರತಿ ಇಲ್ಲ, ಇಡೀ ಕಾಂಗ್ರೆಸ್ಗೆ ಮಂಗಳಾರತಿ ಆಗ್ತೈತಿ. ಇದು ನೋಡಿ, ಬರ್ತಾ ಈಗ ಸಮುದಾಯಗಳಲ್ಲಿ ಅವ್ರಿಗೆ ಮುಸ್ಲಿಮರನ್ನ ನೀವು ನಂಬರ್ 1 ಅಂತ ಮಾಡಿಬಿಟ್ಟಿದ್ದೀರಾ. ಈಗ ಅವರೇ ಅದು ಅಂದಮೇಲೆ ಅವ್ರಿಗೆ ಯಾಕೆ ಅಲ್ಪಸಂಖ್ಯಾತ ಸ್ಥಾನ ಕೊಡಬೇಕು? ನಂಬರ್ 1 ಆದಮೇಲೆ ತೆಗೆದಾಕಿ ಅಲ್ಪಸಂಖ್ಯಾತ ಸ್ಥಾನವನ್ನು. ಅವ್ರಿಗೆ ಯಾಕೆ ರಿಸರ್ವೇಷನ್ ಕೊಡ್ಬೇಕು ನೀವು? ಆದ್ರೆ ಸಿದ್ದರಾಮಯ್ಯನವರು ಇವತ್ತು ಈ ವಿಚಾರನ ಹಿಡ್ಕೊಂಡು ತಮ್ಮ ರಾಜಕೀಯ ಬುಡವನ್ನ ಅಸ್ತಿತ್ವವನ್ನ ಭದ್ರಗೊಳಿಸ್ತಕ್ಕಂಥ ಷಡ್ಯಂತ್ರದಿಂದಿದೆ. ಸಿದ್ದರಾಮಯ್ಯನವ್ರಿಗೆ ಕಳಕಳಿ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಇವತ್ತು ನ್ಯಾಯ ಕೊಡಬೇಕು ಅಂತಕ್ಕಂಥ ಪ್ರಾಮಾಣಿಕ ಕಳಕಳಿ ಇದ್ದಿದ್ದೇ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಿಂದಿನ ಅವಧಿಯಲ್ಲಿ 2015ರಲ್ಲೇ ವರದಿ ಬಂದಿತ್ತು, ಕಾಂತರಾಜ್ ವರದಿ. 4 ವರ್ಷ ಕೂತ್ಕೊಂಡು ಏನು ಮಾಡಿದ್ರು ಸಿದ್ದರಾಮಯ್ಯನವರು? ಇದು ನನಗೆ ಅನಿಸ್ತಕ್ಕಂಥದ್ದು ಅಲ್ಪಾಯುಷಿ ಸರ್ಕಾರ. ಇದು ಸಮಯ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯ ಯಾವಾಗ ಇಳಿಬೇಕು, ಯಾವಾಗ ಇಳಿಸ್ತೀವಿ, ಯಾವಾಗ ಹೋಗ್ತೀವಿ. ಇತ JDS ಕೂಡ ತಮ್ಮ ಪಕ್ಷಕ್ಕೆ ಮುಂದಾಗಬಹುದಾದ ಲಾಭ ನಷ್ಟಗಳ ಬಗ್ಗೆ ಲೆಕ್ಕಾಚಾರ ಹಾಕಿ ಒಂದೊಂದು ಹೆಜ್ಜೆಯನ್ನು ಇಡ್ತಿದೆ.
ಜಾತಿ ಗಣತಿ ಬೆಳವಣಿಗೆಯಿಂದ ಜೆಡಿಎಸ್ ರಾಜಕೀಯವಾಗಿ ಮುಂದಿನ ಹೆಜ್ಜೆಯ ಬಗ್ಗೆ ಚಿಂತಿಸ್ತಾ ಇದೆ. ಹಳೆ ಮೈಸೂರು ಭಾಗದ ಜಿಲ್ಲೆಗಳಾದ ಮೈಸೂರು, ಹಾಸನ, ಮಂಡ್ಯ, ಚಿಕ್ಕಮಗಳೂರು, ತುಮಕೂರು, ಚಾಮರಾಜನಗರದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ಸಮುದಾಯದ ಭಾವನೆಯನ್ನ ಪ್ರತಿಬಿಂಬಿಸಲು ಜೆಡಿಎಸ್ ಕಾರ್ಯತಂತ್ರ ಹೆಣೀತಿದೆ. ಜಾತಿ ಗಣತಿ ಸಮುದಾಯಕ್ಕೆ ಹೇಗೆ ಅನ್ಯಾಯ ಆಗ್ತಿದೆ ಅನ್ನೋದನ್ನ ಬಿಂಬಿಸ್ತಿದೆ. ಈ ಮೂಲಕ ರಾಜಕೀಯ ಪುನರ್ ಉತ್ತುಂಗ ತಲುಪುವ ಗುರಿ ಇಟ್ಟಿದೆ. ಈ ಅಂಶಗಳಿಗೆ ಪೂರಕವೆಂಬಂತೆ ಟ್ವೀಟ್ ಮಾಡಿರೋ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜಾತಿ ಗಣತಿಯೋ ದ್ವೇಷದ ಗಣತಿಯೋ ಅಂತ ಕಿಡಿಕಾರಿದ್ದಾರೆ. ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಚಿತ್ರದುರ್ಗ ಸೇರಿ ಹಳೆ ಮೈಸೂರು ಜಿಲ್ಲೆಗಳಲ್ಲಿ ವಾಸಿಸುವ ಒಕ್ಕಲಿಗ ಸಮುದಾಯದ ಸಂಖ್ಯೆ ಎಷ್ಟು? ಒಕ್ಕಲಿಗ ಸಮಾಜಕ್ಕೆ ಸೇರಿದ ಅಂಕಿ ಸಂಖ್ಯೆ ಅಷ್ಟೇ ಅಲ್ಲ, ವೀರಶೈವ ಲಿಂಗಾಯತ ಮತ್ತು ಇನ್ನಿತರೆ ಸಮಾಜಗಳ ಸಂಖ್ಯೆಯೂ ನನಗೆ ಅಚ್ಚರಿ ಹುಟ್ಟಿಸಿದೆ. ಗಣತಿ ಗ್ಯಾರಂಟಿ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಲು ಹೂಡಿದ ಷಡ್ಯಂತ್ರವೇ ಅಥವಾ ಸರಣಿ ದರ ಏರಿಕೆ, ಸಾಲು ಸಾಲು ಭ್ರಷ್ಟ ಹಗರಣಗಳ ಮುಜುಗರದಿಂದ ಮುಖ ಮುಚ್ಚಿಕೊಳ್ಳಲು ಜನರ ಗಮನ ಬೇರೆಡೆಗೆ ಹೊರಳಿಸಲು ರೂಪಿಸಿದ್ದ ಸಂಚೆ? ಹೀಗಂತ ಸರಣಿ ಟ್ವೀಟ್ ಮಾಡಿ ತಿವಿದಿದ್ದಾರೆ. ಕುಮಾರಸ್ವಾಮಿ ಆರೋಪದ ಬಗ್ಗೆ ಮಾತನಾಡಿರೋ ಡಿಸಿಎಂ ಡಿಕೆ ಅವರು ಬಹಳ ದೊಡ್ಡವರು, ಅನುಕೂಲಕ್ಕೆ ತಕ್ಕಂತೆ ಮಾತನಾಡ್ತಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅವರು ಬಹಳ ದೊಡ್ಡವರು, ದೊಡ್ಡ ಮಾತೆಲ್ಲ ಹಾಡ್ತಾರೆ. ಅವರು ಅವ್ರ ಅನುಕೂಲಕ್ಕೆ ಹೆಂಗೆ ಬೇಕೋ ಅವ್ರು ಮಾತಾಡ್ತಾರೆ. ಇತ ಡಿಸಿಎಂ ಡಿಕೆ ಕೂಡ ಈ ವಿಚಾರದಲ್ಲಿ ರಾಜಕೀಯ ಚದುರಂಗದಾಟ ಆಡ್ತಿದ್ದಾರೆ. ಒಂದ್ ಕಡೆ ತಮ್ಮದೇ ಸಮಾಜದ ವಿರೋಧ ಕೇಳಿ ಬಂದಿರೋದು ಮತ್ತು ಮುಂದೆ ಸಿಎಂ ಆಗೋ ಸಾಧ್ಯತೆ ಇರೋದ್ರಿಂದ ಎಲ್ಲರನ್ನೂ ಒಟ್ಟಾಗಿ ತಗೊಂಡು ಹೋಗೋ ಯತ್ನ ಮಾಡ್ತಿದ್ದಾರೆ. ಹೀಗಾಗಿ ಇಂದು ತಮ್ಮ ಸಮುದಾಯದ ಶಾಸಕರ ಸಭೆ ನಡೆಸಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳೋಕ್ ಮುಂದಾಗಿದ್ದಾರೆ. ಹೀಗೆ ಜಾತಿ ಗಣತಿ ವರದಿ ವಿಷಯದಲ್ಲಿ ಮೂರು ಪಕ್ಷಗಳು ತಮ್ಮದೇ ಲೆಕ್ಕಾಚಾರ ಹಾಕೊಂಡಿವೆ. ಮುಂದಾಗಬಹುದಾದ ಬೆಳವಣಿಗೆಗಳು ಯಾರಿಗೆ ಲಾಭ, ಯಾರಿಗೆ ನಷ್ಟಗಳನ್ನ ತಂದೊಡ್ತವೆ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ಬ್ಯೂರೋ ರಿಪೋರ್ಟ್, TV9.